ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಅಂದರೆ ದೇಗುಜ್ಜೆದು ಬಜೆ ಸಖತ್ ರುಚಿಯಾಗಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇದು ದೇಗುಜ್ಜೆದು ಮರ, ನಮ್ಮ ಮನೆಯಲ್ಲೇ ಇರುವಂತಹ ತುಂಬ ದೇಗುಜ್ಜೆ ಇದೆ ಇದರಲ್ಲಿ. ಇದರಿಂದ ನಾನು ಒಂದು ದೇಗುಜ್ಜೆನ ತಗೊಂಡು ನಿಮಗೆ ಬಜೆ ಮಾಡಿ ತೋರಿಸ್ತೇನೆ. ನೋಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ನಾನು 1/4 kg ಕಡಲೆ ಹಿಟ್ಟು ತಗೊಂಡಿದ್ದೇನೆ. ನೋಡಿ, ಇದು ದೇಗುಜ್ಜೆದು ಉದ್ದ ಉದ್ದಾಗಿ ಸ್ಲೈಸ್ ಆಗಿ ಕಟ್ ಮಾಡಿದಂತಹ ತೋಳು, ದೇಗುಜ್ಜೆದು ಹೋಳು. ನೋಡಿ, ಇದಕ್ಕೆ ಇಂಗು ಹಾಕ್ತೇನೆ. ಇಂಗು ಹಾಕಬೇಕು, ಯಾಕಂದರೆ ದೇಗುಜ್ಜು ಸ್ವಲ್ಪ ವಾಯು ಜಾಸ್ತಿ. ನೋಡಿ, 1 ಸ್ಪೂನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ನಾನು ಚಿಲ್ಲಿ ಫ್ಲೇಕ್ಸನ್ನು ಸ್ವಲ್ಪ ತರಿಯಾಗಿ ಸಣ್ಣಗೆ ಹುಡಿ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಅಂಗಡಿಯಿಂದ ತಂದದಲ್ಲ, ಮನೆಯಲ್ಲೇ ಮಾಡಿದಂತಹ. ನಂತರ ನಾವು ಸ್ವಲ್ಪನೇ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಹದಕ್ಕೆ ನಾವು ಹಿಟ್ಟನ್ನು ಇದು ಮಾಡಿ ಇಡುವ. ನೋಡಿ, ಇದು ಸನ್ಫ್ಲವರ್ ಎಣ್ಣೆ ಅರ್ಧ ಲೀಟರ್, ಅಂದರೆ 500 ml. ಇದು ನೋಡಿ, ದೇಗುಜ್ಜೆದು ಹೋಳು ಉದ್ದಾಗಿ ಕಟ್ ಮಾಡಿ ಸ್ಲೈಸ್ ಮಾಡಿ ತಗೊಂಡು ಇಟ್ಟಿದ್ದೇನೆ. ನೋಡಿ, ಇದು ಕಡಲೆ ಹಿಟ್ಟಿದ್ದು ಮಿಶ್ರಣ. ಈಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಒಂದೊಂದೇ ದೇಗುಜ್ಜೆದು ಹೋಳನ್ನು ನಾವು ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕೆಂಪಗಾಗುವವರೆಗೆ ಫ್ರೈ ಮಾಡೋಣ. ನೋಡಿ, ಸಖತ್ ರುಚಿಯಾಗಿರ್ತದೆ. ಇದು ಸೈಡ್ ಡಿಶ್ ಆಗಿ ಅಂತೂ ಒಳ್ಳೆ ಕಾಂಬಿನೇಷನ್. ನೋಡಿ, ಒಂದೊಂದೇ ದೇಗುಜ್ಜೆದು ಹೋಳನ್ನು ನಾವು ಎಣ್ಣೆಯಲ್ಲಿ ಕರಿಯೋಣ. ನೋಡಿ, ಮುಳುಗುವಷ್ಟು ಎಣ್ಣೆ ಇರಬೇಕು, ಇಲ್ಲದ್ರಂಟಲ್ಲ ತುಂಡು ಮುಳುಗುವಷ್ಟು ಎಣ್ಣೆ ಇಲ್ಲದಿದ್ದರೆ ಎಣ್ಣೆ ಆಗಿ ಆಗ್ತದೆ, ಅದು ಒಳ್ಳೆಯದಾಗೋದಿಲ್ಲ. ಒಂದು ಅರ್ಧ ಲೀಟರ್ ಆದರೂ ಎಣ್ಣೆಯನ್ನು ನಾವು ಯೂಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಸಹ ಬೇಡ. ಜಾಸ್ತಿ ಆದರೆ ಅದು ಇದಾಗ್ತದೆ, ಕಹಿ ಆಗ್ತದೆ, ಸ್ವಲ್ಪ ಕರಂಚಿದಾಗಿ ಹೋದರೆ. ನೋಡಿ, ಇಷ್ಟು ಕೆಂಪಗಾಗುವವರೆಗೆ ಸಾಕು. ನೋಡಿ, ಈಗ ತೆಗಿಯೋಣ, ಇಷ್ಟು ಸಾಕು. ನೋಡಿ, ಸೆಕೆಂಡ್ ಪೋರ್ಷನ್ ಸಹ ನಾನು ಹಾಕ್ತೇನೆ ಈಗ. ನಿಮಗೆ ನಾನು ಮಾಡಿದಂತಹ ದೇಗುಜ್ಜೆದು ಬಜೆ ತುಂಬ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಖತ್ ರುಚಿಯಾಗಿರುವ ದೇಗುಜ್ಜೆದು ಬಜೆ ಈಗ ರೆಡಿ ಇದೆ ಸವಿಯಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಟೇಸ್ಟಿಯಾದ ದೇಗುಜ್ಜೆದು ಬಜೆ ಈಗ ಸವಿಯಲು ರೆಡಿ ಇದೆ.